ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಈಗ ಚಾಲು ಮಾಡೀನಿ ನೋಡಿ ಫ್ರೆಂಡ್ಸ. ಟೈಮಿಂಗ್ ಎಷ್ಟು ಅಂದ್ರೆ 6:20 ಆಕತ್ತದ ಫ್ರೆಂಡ್ಸ. ಈವ್ನಿಂಗ್ ಟೈಮ್ ಸ್ಟಾರ್ಟ್ ಮಾಡೀನಿ. ಬಟ್ಟೆ ಭಾಂಡೆ ಕಸ ಅದೆಲ್ಲನೂ ಹುಡ್ಕೊಂಡು ನೋಡ್ರಿ, ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ. ಇವಾಗ ಮುಖ ತಗೊಂಡು ಬಂದೀನಿ ರೀ ಫ್ರೆಂಡ್ಸ. ಇವಾಗ ರೈಸ್ ಮಾಡ್ಬೇಕ್ರಿ, ಅನ್ನ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಅಕ್ಕಿ ಖಾಲಿ ಆಗಿತ್ತು, ರೇಷನ್ ಅಕ್ಕಿ ಮಕ್ಳು ತಿನ್ನಂಗಿಲ್ಲ ರೀ ಫ್ರೆಂಡ್ಸ. ಹಂಗಾಗಿ ನಾನು ಮತ್ತು ಇವತ್ತು ರೈಸ್ ತರ್ಸೀನಿ ರೀ, ಬುಲ್ಲಟ್ ರೈಸ. ಇವಾಗ ನೋಡಿರಿ ರೈಸ್ ಪ್ಯಾಕೆಟ್ ತರ್ಸೀನಿ. ಇವಾಗ ಅನ್ನ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಬೆಳಗ್ಗೆ ಚಪಾತಿ ಮಾಡಿದ್ದೆ, ಅದೊಂದು ಸ್ವಲ್ಪ ಚಪಾತಿ ಇಟ್ಟು ಹೋದಾದ್ರಿ, ಅದೊಂದಿಷ್ಟು ಮಾಡ್ಕೊತೀನಿ ರೀ. ಮತ್ತು ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೋಬೇಕಂದೇನು ಫ್ರೆಂಡ್ಸ. ಏನಂತಂದರೆ ನೋಡಿರಿ, ಸ್ವಂತ ಮನೇನೂ ಅಲ್ಲ ನಮ್ಮದು, ಹಾಗೆ ಬಾಡಿಗೆ ಮನೇನೂ ಅಲ್ಲ ಫ್ರೆಂಡ್ಸ. ಸ್ವಂತ ಮನೆ ಇದ್ರೆ ನಾವು ಏನಾದ್ರೂ ದುಡ್ಡು ಹಾಕಿ ಕಟ್ಸ್ಕೊಬೋದಾಗಿತ್ತು ಕಿಚನ್ ರೂಮಿಗೆ. ಯಾಕಂದರೆ ಕುಂತು ಮಾಡೋದಲ್ಲ ಫ್ರೆಂಡ್ಸ್. ಹಂಗಾಗಿ ಸುಮ್ಮನೆ ಸ್ವಲ್ಪ ಮನೆ ತುಂಬಾ ಎಲ್ಲನೂ ಸಾಮಾನು ಅಷ್ಟೇ ಕುಂತು ಬಿಡ್ತಾವ್ರಿ ಫ್ರೆಂಡ್ಸ. ಬಾಡಿಗೆ ಮನೆ ಇತ್ತಂದ್ರೆ ಅವ್ರಿಗೆ ಹೇಳ್ಬೋದಾಗಿತ್ತು, ಸ್ವಲ್ಪ ಅದು ಕಟ್ಟಿ ಕೊಡಿ ಮಾಡು ಅಂತಂದು ಹೇಳ್ಬೋದಾಗಿತ್ತು. ಹಂಗಾಗಿ ತುಂಬಾ ಸ್ವಲ್ಪ ಕಷ್ಟನೇ ಆಗುತ್ತೆ ಕುಂತು ಮಾಡೋಕೆ. ಎಲ್ಲನೂ ಇಟ್ಕೊಂಡು ಕೊಡ್ಬೇಕಲ್ಲ, ಕೆಳಗಡೆನೇ ಕೂತು ಮಾಡೋಕೆ. ಹಂಗಾಗಿ ಸೆಲ್ಫ್ ಇಲ್ಲ ಅದಿಲ್ಲ ಅಂತಂದು ಒಂದು ಇಬ್ಬರು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮೊದಲಿಂದನೂ ಕೂಡ ಅಷ್ಟೇ, ಯಾರಿಗೆ ನಾನು ಏನೋ ಕಷ್ಟನೋ ಸುಖನೋ ಯಾರಿಗೇನೋ ನಾನು ಕೇಳೋಂಗಿಲ್ಲ, ಏನಿಲ್ಲ ಫ್ರೆಂಡ್ಸ. ಇಂಥದ್ದು ಬೇಕು ಇಂಥದ್ದು ಕೊಡು ಅಂತಂದು ನಮ್ಮ ತಂದೆ ತಾಯಿಗೆ ಆಗಲಿ ಯಾರಿಗೇ ಆಗಲಿ ನಮ್ಮ ರಿಲೇಟಿವ್ದಾಗ ನಾನು ಯಾರಿಗೂ ಕೇಳೋಂಗಿಲ್ಲ. ಇದ್ದಷ್ಟ್ರದಾಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ. ಹಾಗಾಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ, ಹಂಚ್ಕೋತೀನಿ. ಹಂಗಾಗಿ ನಿಮ್ಗೆ ನನ್ನ ಮಾತುಗಳು ಇಷ್ಟ ಆಗಿತ್ತಂದರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸಬ್ರು ನೋಡ್ತಾ ಇದ್ರಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಹೇಳಿ ಫ್ರೆಂಡ್ಸ, ನನ್ನ ವಿಡಿಯೋಸ್ ನೋಡಿಬಿಟ್ಟು. ಹಂಗಾಗಿ ಮತ್ತು ಇಲ್ಲೆಲ್ಲನೂ ಬಟ್ಟೆಗಳು ಚೇರ್ ಮೇಲೆ ಅಲ್ಲೆಲ್ಲನೂ ಅಷ್ಟೇ ಕೂಡ್ತಾವೆ. ಅಲ್ಲಿ ಕಬೋರ್ಡ್ ಮಾಡೋದಲ್ರಿ ಫ್ರೆಂಡ್ಸ್, ಅಲ್ಲೊಂದಿಷ್ಟು ಇಟ್ಟೇನಿ ರೀ. ಇಲ್ಲ ಅಲ್ಲೇ ಊರಲ್ಲೇ ಬಿಟ್ಟು ಬಂದೀನಿ ಫ್ರೆಂಡ್ಸ. ನಮ್ಮ ಮನೆಯವರು ನನ್ನ ಗಂಡನ ಮನೆಯಲ್ಲೇ ನಾನು ಅಲ್ಲೇ ಬಿಟ್ಟು ಬಂದಿರೋದು. ಹಂಗಾಗಿ ಇವೆಲ್ಲನೂ ಎಲ್ಲಿ ಬೇಕಲ್ಲೇ ಕುಂದಿರ್ತಾವ, ನೀಟಾಗಿಲ್ಲ ಏನಿಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಾನು ಬೆಳಿಬೇಕಾಗ್ತದೆ ಫ್ರೆಂಡ್ಸ್. ಹಂಗಾಗಿ ದಯವಿಟ್ಟು ಹೇಳಕತ್ತೀನಿ, ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟು ನನಗೆ ಬೇಕು. ನಮಗೂ ಒಂದು ಆಸೆ ಇರ್ತದೆ, ಸ್ವಂತ ಮನೆ ಇರಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅಂದ್ಬಿಟ್ಟು. ಆ ಮನೆ ಇದ್ದರೆ ಸಾಕು ನಮ್ಗೆ, ಹೊಟ್ಟೆಗೆ ಬಟ್ಟೆಗೆ ಇದ್ದರೆ ಸಾಕು. ನಾನು ಇಷ್ಟು ಬೇಕು ಅಷ್ಟು ಬೇಕು ಹಂಗೆ ಕಾರ್ಲಿದ್ದ ಇದು ಮಾಡ್ಬೇಕಂತ ಅನ್ನೋದು ನನ್ನ ಬಲ್ಲೇನು ಇಲ್ಲ. ಆ ಥರ ಫ್ರೆಂಡ್ಸ ಇದ್ದಷ್ಟರಲ್ಲೇ ಜೀವನ ಮಾಡ್ಕೊಂಡು ಆರಾಮ್ಸೆ ಖುಷಿಯಿಂದ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದನ್ನು ಇವತ್ತು ಹೇಳ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ನನ್ನ ಕಷ್ಟ ಸುಖ ನಿಮ್ಮ ಹತ್ರ ಹೇಳ್ಕೊಕತ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿದ್ರೆ ನಾನು ಮುಂದುವರಿಬೇಕಾಗ್ತದೆ ಫ್ರೆಂಡ್ಸ್. ಹಂಗಾಗಿ ಹೇಳ್ತಾ ಇದ್ದೀನಿ. ನಾನು ವಿಡಿಯೋಸ್ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ. ನನಗೆ ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇವಾಗ ಮುಖ ತೊಗೊಂಡ್ಬಿಟ್ಟು ಈಗ ನಾನು ತಲೆಯದು ಬಾಚ್ಕೊತೀನಿ ಫ್ರೆಂಡ್ಸ್. ಹಂಗಾಗಿ ಬಾಚ್ಕೊಂಡು ಮತ್ತು ಈಗ ದೀಪ ಹಚ್ಬೇಕಾಗ್ತದೆ ಈವ್ನಿಂಗ್ ಟೈಮು. ಹಂಗಾಗಿ ಮತ್ತು ಚಪಾತಿ ಹಾಕ್ಕೋಬೇಕಂತ ಹೇಳಿದ್ನಲ್ಲ. ಇವಾಗ ಮಕ್ಕಳಿಗೆ ಬೆಳಗ್ಗೆ ಮಾಡಿದ್ದು ಒಂದಿಷ್ಟು ಪಲ್ಯ ಅದ, ಸಾಂಬಾರು ಅದ ಫ್ರೆಂಡ್ಸ್. ಅನ್ನ ಈಗ ಚಪಾತಿ ಮಾಡ್ಕೊತೀನಿ. ಏನೇ ಒಂದು ಯಾವುದೇ ಒಂದು ರೆಸಿಪಿ ಮಾಡ್ಬೇಕಾದ್ರೂ ನಿಮ್ಗೋಸ್ಕರ ನಾನು ಪ್ರತಿಯೊಂದು ಡೈಲಿ ಏನು ರೂಟೀನ್ ಇರ್ತದೋ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಇವಾಗ ತಲೆಯದು ಬಾಚ್ಕೊತೀನಿ, ತಲೆಯದು ಬಾಚ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ. ಇವಾಗ ತಲೆ ಬಾಚಿಕೊಂಡು ನಾನು ಮತ್ತು ಅಲೋವೆರಾ ಜೆಲ್ಲು ಮತ್ತು ಪಾಂಡ್ಸ್ ಕ್ರೀಮು, ಪಾಂಡ್ಸ್ ಪೌಡ್ರು ಈ ಮೂರನ್ನು ಹಚ್ಕೊತೀನಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ.
ಪಾಂಡ್ಸ್ ಅಲೋವೆರಾ ಜೆಲ್ ಪಾಂಡ್ಸ್. ಫ್ರೆಂಡ್ಸ, ಪ್ರತಿದಿನ ಈವ್ನಿಂಗ್ ಟೈಮಲ್ಲಿ ಡೈಲಿ ನಾನು ಈ ಥರ ದೀಪ ಹಚ್ಚುತ್ತೀನಿ, ಮನೆಯಲ್ಲಿ ಹಚ್ಚಿಬಿಟ್ಟು. ಮತ್ತು ಹಾಗೆ ನಾನು ತುಳಸಿ ಬಳಿ ಕೂಡ ಹಚ್ಚುತ್ತೀನಿ. ನೀವು ಹಚ್ಚುತ್ತೀರಾ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ಹುಡುಕ್ಯಾಡು ಎಲ್ಲಿಟ್ಟಿದೆ? ಯಾವುದು? ಕೆಳಗಡೆ ಅಜ್ಜಿಯವ್ರ ಮನೆಗೆ ಬಿಟ್ಟಿದ್ದೇನೆ ನೋಡು. ಕೆಳಗೆ ಹೋಗಿ ನೋಡ್ಕೊಂಬ. ನೋಡ್ರಿ ನಮ್ಮ ಚುಮ್ಮಿ ಓಡಾಡಕತ್ತಾವಡ್ರಿ. ಕುಲ್ಲ ಬಿಟ್ಟಾರ್ರಿ, ಓಡಾಡಕತ್ತಾವಡ್ರಿ. ಓದ್ತಾವಡ್ರಿ ಅಲ್ಲಿ. ಅವನು ಓದನಲ್ಲ, ಅವನೇಂದು ಓದ್ರಿ. ಚುಮ್ಮಿ ಅಲ್ಲೇ ಕೂಡು. ಹೋಗಿ ಅಲ್ಲೇ ಕೂಡು. ನೋಡ್ರಿ, ಹೋಗಿ ಚುಮ್ಮಿ, ಹೋಗಿ ಅಲ್ಲಿ ಕೂಡ. ಮಾತು ಕೇಳ್ತಾಳ್ರಿ, ಎಲ್ಲ ಮಾತು ಅರ್ಥ ಆಗ್ತದ್ರಿ, ಗುರ್ತಾಗ್ತದ, ಮಾತು ಕೇಳ್ತಾಳ. ಹೋಗಿ ಹೊರಗೆ ಕೂಡ. ರಿಲೇಟಿವ್ಕಿನ ನಿಮ್ಮ ಜೊತೆ ಹಂಚ್ಕೊಂಡು ಶೇರ್ ಮಾಡಿಕೊಂಡು ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ. ಇನ್ನು ರಿಲೇಷನ್ದಾಗಕಿನ ಹೊರಗಡೆ ಜನಕ್ಕೆ ಹಚ್ಕೊಂಡು ಅವರು ಕೂಡ ಬೆರ್ತು ಜೀವನ ಮಾಡೋದೇ ಒಂಥರ ಖುಷಿ ಅನ್ನಿಸ್ತದೆ ಫ್ರೆಂಡ್ಸ್. ಹಂಗಾಗಿ ನಾನು ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡೇನಿ ಫ್ರೆಂಡ್ಸ. ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಂಡೇನಿ ಫ್ರೆಂಡ್ಸ್. ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ. ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.